ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲ್ ಏನಂತ ಹೇಳಿದ್ರೆ ಚಪಾತಿ ಪಲ್ಯ ಚಟ್ನಿ ಪುಡಿ. ನಾನು ಎದ್ದೊಳೋದನ್ನೇ ಕಾಯ್ತಾಯಿದ್ರು. ಅಮ್ಮ ಆಲ್ರೆಡಿ ಚಪಾತಿ ಹಿಟ್ಟನ್ನು ಕಲಿಸ್ಬಿಟ್ಟು ಪಲ್ಯ ರೆಡಿ ಮಾಡಿಟ್ಟಿದ್ರು. ಇವಾಗ ಅದನ್ನು ಬಿಲ್ಲೆ ಮಾಡಿಕೊಂಡು ಹಿಟ್ಟೊಳಗಡೆ ಡಿಪ್ ಮಾಡಿಬಿಟ್ಟು ಲಟ್ಟಿಸ್ತಿದ್ದಾರೆ. ಸ್ವಲ್ಪ ಅದನ್ನು ಚೂರು ಲಟ್ಟಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಮತ್ತೆ ಫೋಲ್ಡ್ ಮಾಡಿ ಆಮೇಲೆ ಲಟ್ಸಿದ್ರೆ ನಿಮಗೆ ಚಪಾತಿ ಲೇಯರ್ ಆಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಈ ಥರ ಎಲ್ಲ ಚಪಾತಿನೂ ಉಜ್ಕೊಂಡ್ಬಿಟ್ಟು ಬೇಯಿಸ್ತಾ ಇದ್ದಾರೆ. ಚಪಾತಿನ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರಾಗಿರೋ ಚಪಾತಿ ರೆಡಿ ಆಗುತ್ತೆ. ಅದ್ರ ಜೊತೆಗೆ ಪಲ್ಯಕ್ಕೆ ಆಲೂಗಡ್ಡೆ ಮತ್ತು ಬೀಟ್ರೂಟ್ ಹಾಕಿಬಿಟ್ಟು ಪಲ್ಯ ಮಾಡಿದ್ದಾರೆ. ಟೇಸ್ಟ್ ಚೆನ್ನಾಗಿದೆ. ಮತ್ತು ಕರ್ಬೇವಿನ ಸೊಪ್ಪು ಚಟ್ನಿ ಪುಡಿ ಜೊತೆಗೆ ನಾನು ತಿಂತಾಯಿದ್ದೀನಿ. ಈ ಕರ್ಬೇವಿನ ಸೊಪ್ಪು ಚಟ್ನಿ ಪುಡಿನ ನಾನು ಇವತ್ತು ಈವ್ನಿಂಗು ಹೇಗೆ ಮಾಡೋದಂತ ಅಪ್ಲೋಡ್ ಮಾಡ್ತೀನಿ.